Hello students, welcome to Light Up channel. This is Deepthi, your chemistry lecturer. So ಇವತ್ತು ನಾನು ಫಸ್ಟ್ ಪಿ ಯು ಸಿಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಯಾವುದು ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಅನ್ನೋ ಚಾಪ್ಟರಿಂದ ಸೊ ನಾನು ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ ಆ್ಯಂಡ್ 3 ಮಾರ್ಕ್ಸ್ ಕ್ವಶನ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ, ರೈಟ್? ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಏನು ಅಂತಂದರೆ, ಸೊ ನಾನು KCET ಕ್ಲಾಸಸ್ ಕೂಡ ತಗೋತೀನಿ ಫಾರ್ ಫಸ್ಟ್ ಪಿ ಯು ಸಿ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್. ಸೊ ಯಾರಿಗೆಲ್ಲ ನನ್ನ KCET ಕ್ಲಾಸಸ್ಗೆ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತ ಇಷ್ಟ ಇದ್ದವರು, ಸೊ ನೀವೇನು ಮಾಡಬಹುದು ಅಂತಂದರೆ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ಅಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ. ಸೊ ನನ್ನ ಸೆಕೆಂಡ್ ಪಿ ಯು ಸಿ ಕ್ಲಾಸಸ್ ಆರು ಇರಬಹುದು, ಇಲ್ಲ KCET ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತ ಇಷ್ಟಪಟ್ಟವರು. ಸೊ ನಿಮಗೆ ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ನೀವು ವಿಚಾರಿಸ್ಬೋದು. ಓಕೆನಾ, ರೈಟ್? ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್ನ. ಸೊ 2 ಮಾರ್ಕ್ಸ್ ಕ್ವಶನ್ ಈ ಚಾಪ್ಟ್ರಲ್ಲಿ ಯಾವ್ದು ಬರುತ್ತೆ? ಸೊ ನಾನಿಲ್ಲಿ ಹೇಳ್ತಾ ಇರೋ ಕ್ವಶನ್ಸು ತುಂಬ ಇಂಪಾರ್ಟೆಂಟ್ ಅಂತಂದರೆ ಫಿಕ್ಸ್ಡ್ ಕ್ವಶನ್ ಅಂತ ಹೇಳ್ತೀವಲ್ಲ, ಸೊ ಆ ಕ್ವಶನ್ಸ್ಗೆ ಇದನ್ನ ನೀವು ತಗೋಬಹುದು. ಅಂದರೆ ಓದಲೇಬೇಕಾಗಿರೋ ಕ್ವಶನ್ಸ್ ಇದು. ಸೊ ಪದೇ ಪದೇ ಬರುವಂಥ ಕ್ವಶನ್ಸ್ ಇದು. ಮತ್ತು ಯಾವ ಥರ ಕ್ವಶನ್ ಫ್ರೇಮ್ ಆಗಿರುತ್ತೆ ಎಕ್ಸಾಮಲ್ಲಿ, ನೀವು ಹೇಗೆ ಓದ್ಕೊಂಡಿರಬೇಕು ಅನ್ನೋದು ಒಂದು ಐಡಿಯಾ ಸಿಗುತ್ತೆ ಈ ಕ್ವಶನ್ಸ್ ನೋಡಿದ್ರೆ. ಓಕೆನಾ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ನ ಮಾತ್ರ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾಕಂದರೆ ಸ್ಟೂಡೆಂಟ್ಸ್ಗೆ ಸೊ ಇದು ತುಂಬ ದೊಡ್ಡ ಚಾಪ್ಟರ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪ್ರಿನ್ಸಿಪಲ್ ಆ್ಯಂಡ್ ಟೆಕ್ನಿಕ್ಸು. ಸೊ ಇಷ್ಟೆಲ್ಲ ನನಗೆ ಓದೋಕ್ಕಾಗಲ್ಲ ಅಂತ ಅನ್ನೋರು ಅಟ್ಲೀಸ್ಟ್ ನಾನು ಏನಿಲ್ಲಿ ಮೆನ್ಷನ್ ಮಾಡಿದ್ದೀನಿ, ಒಟ್ಟು 17 ಕ್ವಶನ್ಸ್ ತೊಗೊಂಡಿದ್ದೀನಿ. ಆ 17 ಕ್ವಶನ್ಸ್ನಾರು ಓದಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ರೈಟ್? ಸೊ 2 ಮಾರ್ಕ್ಸ್ ಕ್ವಶನಲ್ಲಿ ಫಸ್ಟ್ ಕ್ವಶನ್, ವಾಟ್ ಆರ್ ಹೋಮೋಲಾಗಸ್ ಸೀರೀಸ್, ಗಿವ್ ಎನ್ ಎಕ್ಸಾಂಪಲ್. ಸೊ ಈ ಹೋಮೋಲಾಗಸ್ ಸೀರೀಸ್ ಮೇಲೆ ಕ್ವಶನ್ಸು ಪದೇ ಪದೇ ಬಂದಿದೆ. ಸೊ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಹೋಮೋಲಾಗಸ್ ಸೀರೀಸ್ ಅಂದರೆ ಏನು, ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟು ನೀವು ಎಕ್ಸ್ಪ್ಲೇನ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್, ರೈಟ್ ದಿ IUPAC ನೇಮಿಂಗ್. ಸೊ IUPAC ನೇಮಿಂಗ್ ಕಲ್ತಿರ್ಬೇಕು ನೀವು. ಸೊ ಫಸ್ಟ್ ಪಿ ಯು ಸಿಯಲ್ಲಿ IUPAC ನೇಮಿಂಗ್ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದು. ಸೊ ನಾನು ಇಲ್ಲಿ 2 ಕಾಂಪೌಂಡ್ಸ್ನ ಕೊಟ್ಟಿದ್ದೀನಿ. ಓಕೆನಾ, ನೀವು ನೇಮಿಂಗ್ ಮಾಡಬೇಕು. ಸೊ ಇದು ಜಸ್ಟ್ ನಾನೊಂದು ಸ್ಯಾಂಪಲ್ ತೋರಿಸ್ತಾ ಇರೋದು, ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ ಅಷ್ಟೇ. ಇದ್ರ ಬದಲು ಯಾವುದೇ ಕಾಂಪೌಂಡ್ಸ್ನ ನಿಮ್ಗೆ ಅಲ್ಲಿ ಕೊಟ್ಟರು ನೀವು ಬರೆಯೋ ಥರ ಇರಬೇಕು. ಸೊ ಬರೀಬೇಕು ಅಂದರೆ IUPAC ನೇಮಿಂಗ್ ರೂಲ್ಸ್ ಗೊತ್ತಿರಬೇಕು. ಓಕೆನಾ, ಸೊ IUPAC ನೇಮಿಂಗ್ ಮೇಲೆ ನಿಮಗೆ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್, ರೈಟ್ ದಿ ಸ್ಟ್ರಕ್ಚರ್. ಸೊ ರೈಟ್ ದಿ ಸ್ಟ್ರಕ್ಚರ್ ಆಫ್. ಸೊ ನೋಡಿ, IUPAC ನೇಮಿಂಗ್ನ ಇಲ್ಲಿ ಕೊಟ್ಟಿದ್ದೀವಿ ನಾವು. ಇದಕ್ಕೆ ನೀವೇನು ಮಾಡಬೇಕು, ಸ್ಟ್ರಕ್ಚರ್ ಬರಿಬೇಕು. ಓಕೆನಾ, ರೈಟ್ ದಿ ಸ್ಟ್ರಕ್ಚರ್ ಆಫ್ 1-chloro 2,4 ಡೈನೈಟ್ರೋ ಬೆನ್ಸಿನ್. ಸೊ ಆ ಕಾಂಪೌಂಡ್ ಯಾವ ಥರ ಇರುತ್ತೆ ಅನ್ನೋದನ್ನ ನೀವು ಬರಿಬೇಕು. ಓಕೆನಾ, ಸೊ IUPAC ನೇಮಿಂಗ್ ಕೊಟ್ಟರೆ ಏನು ಕಾಂಪೌಂಡ್ಸ್ ಬರಿಬೇಕು. ಸೊ ಅವರೇ ಸ್ಟ್ರಕ್ಚರಲ್ ಫಾರ್ಮುಲಾ ಕೊಟ್ಟಿತ್ತು ಅಂತ ನೀವು IUPAC ನೇಮಿಂಗ್ ಬರಿಬೇಕು. ಓಕೆನಾ, 2 ಥರನೂ ಕಲ್ತ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ಸ್ಟ್ರಕ್ಚರಲ್ ಆರ್ ಪೊಸಿಷನಲ್ ಆರ್ ಫಂಕ್ಷನಲ್ ಐಸೋಮ್ಯಾರಿಸಮ್ ವಿತ್ ಆನ್ ಎಕ್ಸಾಂಪಲ್. ಸೊ ಐಸೋಮ್ಯಾರಿಸಮ್ ಅಲ್ಲಿ ನಿಮಗೆ 4 ಟೈಪ್ಸ್ ಐಸೋಮ್ಯಾರಿಸಮ್ ಬರುತ್ತೆ. ಸೊ ನೋಡಿ, ನೆಕ್ಸ್ಟ್ ಮೆಟಾಮ್ಯಾರಿಸಮ್. ಸೊ ಇದ್ರದ್ದೆಲ್ಲ ಡೆಫಿನೇಷನ್ ವಿತ್ ಒನ್ ಎಕ್ಸಾಂಪಲ್ ತಿಳ್ಕೊಂಡಿರಿ, ಇಂಪಾರ್ಟೆಂಟ್. ಸ್ಟ್ರಕ್ಚರಲ್, ಪೊಸಿಷನಲ್, ಫಂಕ್ಷನಲ್, ನೆಕ್ಸ್ಟ್ ಮೆಟಾಮ್ಯಾರಿಸಮ್. ಓಕೆನಾ, ಇದಕ್ಕೆಲ್ಲ ಎಷ್ಟು ಎಕ್ಸಾಂಪಲ್ ಬರೀಬೇಕಂದ್ರೆ 2 ಎಕ್ಸಾಂಪಲ್ಸ್ನ ತೋರಿಸ್ಬೇಕಾಗುತ್ತೆ. ಯಾವ ಥರ ಚೇಂಜಸ್ ಆಗಿದೆ ಅನ್ನೋದನ್ನ ನೀವು ತೋರಿಸ್ಬೇಕು. ಆಗ್ತಿದೆಯಲ್ಲ, ಸ್ಟ್ರಕ್ಚರಲ್ ಹೇಗೆ, ಪೊಸಿಷನಲ್ ಹೇಗೆ ಚೇಂಜಸ್ ಆಗಿದೆ, ಮತ್ತೆ ಫಂಕ್ಷನಲ್ ಗ್ರೂಪಲ್ಲಿ ಏನು ಚೇಂಜಸ್ಸು, ನೆಕ್ಸ್ಟ್ ಮೆಟಾಮ್ಯಾರಿಸಮ್ ಅಂದ್ರೆ ಏನು, ಅದಕ್ಕೊಂದು ಎಕ್ಸಾಂಪಲ್. ಸೊ ಇಲ್ಲಷ್ಟು 2 ಎಕ್ಸಾಂಪಲ್ಸ್ ನೀವು ತೋರಿಸಿ ಕಂಪ್ಯಾರಿಸನ್ ಅಲ್ಲಿ ತೋರಿಸ್ಬೇಕು. ಇದೊಂದು ನೆನ್ಪಿಟ್ಕೊಂಡಿರ್ಬೇಕು, 2 ಎಕ್ಸಾಂಪಲ್ ತೋರಿಸ್ಬೇಕಾಗತ್ತೆ. ಓಕೆನಾ, ಡೆಫಿನೇಷನ್ ವಿತ್ ಎಕ್ಸಾಂಪಲ್ ತೋರಿಸಿ. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ಹೋಮೋಲಿಟಿಕ್. ಓಕೆನಾ, ವಾಟ್ ಆರ್ ಹೋಮೋಲಿಟಿಕ್ ಆ್ಯಂಡ್ ಹೆಟೆರೋಲಿಟಿಕ್ ಬಾಂಡ್ ಕ್ಲೀವೇಜ್. ಹೋಮೋಲಿಟಿಕ್ ಮತ್ತು ಹೆಟೆರೋಲಿಟಿಕ್ ಕ್ಲೀವೇಜ್ ಅಂದರೆ ಏನು ಅನ್ನೋದು ತಿಳ್ಕೊಳ್ಳಿ. ನೆಕ್ಸ್ಟ್, ವಾಟ್ ಆರ್ ನ್ಯೂಕ್ಲಿಯೋಫೈಲ್ಸ್, ಗಿವ್ ಎನ್ ಎಕ್ಸಾಂಪಲ್. ನೋಡಿ, ಆದಷ್ಟು ನಿಮಗೆ ಡೆಫಿನೇಷನ್ ವಿತ್ ಎಕ್ಸಾಂಪಲ್ಸೇ ಇದೆ 2 ಮಾರ್ಕ್ಸ್ ಕ್ವಶನ್ಗೆ. ನೆಕ್ಸ್ಟ್, ವಾಟ್ ಆರ್ ಎಲೆಕ್ಟ್ರೋಫೈಲ್ಸ್, ಗಿವ್ ಎನ್ ಎಕ್ಸಾಂಪಲ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ಕಾರ್ಬೋಕ್ಯಾಟಯಾನ್. ಕಾರ್ಬೋಕ್ಯಾಟಯಾನ್ ಅಂದರೆ ಏನು. ಹಾಗೇನೆ ಮತ್ತೊಂದು ಕ್ವಶನ್, ವಾಟ್ ಆರ್ ಕಾರ್ಬೋ ಆನಯಾನ್ ಅಂತಾದ್ರೂ ಕೇಳ್ಬೋದು, ದಿಸ್ ಆರ್ ದಿಸ್. ಓಕೆನಾ, ಆ್ಯಂಡ್ ರೈಟ್ ಇಟ್ಸ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ. ಅವ್ರ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಹೇಗಿರುತ್ತೆ, ಪ್ರೈಮರಿ, ಸೆಕೆಂಡರಿ, ಟರ್ಷರಿ. ಸೊ ಯಾವುದು ಗ್ರೇಟರ್, ಯಾವುದು ಸ್ಮಾಲರ್ ಅನ್ನೋದನ್ನ ನೀವು ಬರೀಬೇಕು, ಆರ್ಡರ್ ಆಫ್ ರಿಯಾಕ್ಟಿವಿಟಿನ.
ಸೊ ಕ್ಯಾಟಯನ್ ಆಗಿ ಯಾವುದು ನಿಮಗೆ ನೆಕ್ಸ್ಟ್ ಆನಯನಿಕ್ ಕಾರ್ಬೋ ಆನಯನ್ಗೆ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಏನು ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ಓಕೆನಾ, ಇದಕ್ಕೆಲ್ಲ ಆನ್ಸರ್ಸ್ ಇಟ್ಕೊಳ್ಳಿ. ನೆಕ್ಸ್ಟ್, ಎಕ್ಸ್ಪ್ಲೇನ್ ಹೈಪರ್ ಕಾಂಜುಗೇಷನ್ ವಿತ್ ಅನ್ ಎಕ್ಸಾಂಪಲ್. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಹೈಪರ್ ಕಾಂಜುಗೇಷನ್ ಅಂದ್ರೆ ಏನು, ಅದಕ್ಕೊಂದು ಎಕ್ಸಾಂಪಲ್ನ ಕೊಡಿ. ಓಕೆ, ಇಷ್ಟು ನಿಮಗೆ 2 ಮಾರ್ಕ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸು. ಇನ್ನು 3 ಮಾರ್ಕ್ಸ್ಗೆ ಹೋಗೋಣ. ಯಾವ್ದು ಕೇಳಬಹುದು ಅನ್ನೋದು ಪದೇ ಪದೇ ಕೇಳುವಂತ ಕ್ವಶನ್ ಮತ್ತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ 3 ಮಾರ್ಕ್ಸ್ಗೆ ರೈಟ್ ಎನಿ 3 ಡಿಫರೆನ್ಸ್ ಬಿಟ್ವೀನ್ ಇಂಡಕ್ಟಿವ್ ಎಫೆಕ್ಟ್ ಅಂಡ್ ಎಲೆಕ್ಟ್ರೋಮೀರಿಕ್ ಎಫೆಕ್ಟ್. ಓಕೆನಾ, ಸೊ ಇದು 2 ಡಿಫ್ರೆನ್ಸ್ ಕೇಳ್ತಾರೆ ನಿಮಗೆ. ಆದ್ಮೇಲೆ ರೈಟ್ ದಿ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದಿ ಫಸ್ಟ್ 3 ಮೆಂಬರ್ಸ್ ಆಫ್ ಹೋಮೋಲಾಗಸ್ ಸೀರೀಸ್ ಆಫ್ ಆಲ್ಕೋಹಾಲ್. ಸೊ ನೋಡಿ, ಹೋಮೋಲಾಗಸ್ ಸೀರೀಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಆಮೇಲೆ ಹೋಮೋಲಾಗಸ್ ಸೀರೀಸ್ ಆಫ್ ಆಲ್ಕೋಹಾಲ್ಸ್ ಅಲ್ಲಿ ಫಸ್ಟ್ 3 ಮೆಂಬರ್ಸ್ ನೀವು ಬರೀಬೇಕು, ಎಕ್ಸಾಂಪಲ್ ಆಗಿ ತೋರಿಸ್ಬೇಕು. ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಂಪಲ್ ಆಗಿ ತೋರಿಸ್ಬೇಕು. ಫಸ್ಟ್ ಹೋಮೋಲಾಗಸ್ ಸೀರೀಸ್ ಹೇಗೆ ಬರುತ್ತೆ ಅನ್ನೋದು ಫಸ್ಟ್ 3. ಓಕೆನಾ, ಅದಕ್ಕೆ ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್ ಇರುತ್ತೆ. ಸೊ ನೆಕ್ಸ್ಟ್, ಡಿಫೈನ್ ಆರ್ ಎಫ್ ವ್ಯಾಲ್ಯೂ, ರೈಟ್ ಎ ಶಾರ್ಟ್ ನೋಟ್ ಆನ್ ಪೇಪರ್ ಕ್ರೊಮ್ಯಾಟೋಗ್ರಫಿ. ಓಕೆನಾ, ಸೊ 3 ಮಾರ್ಕ್ಸ್ಗೆ ಕೇಳುವಂಥ ಕ್ವಶನ್. ನೆಕ್ಸ್ಟ್ ಕ್ವಶನ್, ಹೌ ವಿಲ್ ಯು ಪ್ರಿಪೇರ್ ಲೆಸಿಂಗನ್ ಎಕ್ಸ್ಟ್ರಾಕ್ಟ್? ಹೌ ವಿಲ್ ಯು ಡಿಟೆಕ್ಟ್ presence of halogen atoms in an organic compound? Okay, 3 marks question. And next thing, how is the nitrogen determined by Geldas method? ಪದೇ ಪದೇ ಕೇಳುವಂತ ಕ್ವಶನ್. Geldas method ಕೇಳ್ತಾರೆ. ಹಾಗೇನೆ how is the nitrogen determined by Dumas method? ಇದು ಕೂಡ ಕೇಳುವಂತ ಕ್ವಶನ್. and how is the halogen determined by Carrier's method? ಇದು 3ರಲ್ಲಿ ಯಾವ್ದಾರ ಒಂದು ಕೇಳಬಹುದು ನಿಮ್ಗೆ. ಸೊ ಜೆಲ್ಡಾಸ್, ಡೂಮಾಸ್ ಕೇಳ್ತಾನೆ ಇರ್ತಾರೆ. ಸೊ ಇದು 3ರಲ್ಲಿ ಯಾವ್ದು ಬೇಕಾದ್ರೆ ನಿಮ್ಗೆ ಕೇಳಬಹುದು. ಸೊ ಇಷ್ಟರಲ್ಲಿ ಯಾವ್ದಾರ ಒಂದು ಅನ್ನೋ ತರ. ಓಕೆನಾ, ರೈಟ್. ಸೊ ಇಷ್ಟು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಮಾತ್ರ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಓದಕ್ಕೆ ಕಷ್ಟ ಅಂತ ಅನ್ನೋರು ಈ ಕ್ವಶನ್ಸ್ ಮಾತ್ರ ನೀವು ಮಿಸ್ ಮಾಡೋ ಹಾಗೆ ಇಲ್ಲ, ಇದನ್ನ ಓದಲೇಬೇಕು. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ದೆನ್ this is all about today's video. I'll meet you in the next video. Until then, take care. Bye.